ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಝೊಮ್ಯಾಟೊ ಇನ್ಸೆಂಟಿವ್ ಬಗ್ಗೆ ತಿಳಿಸ್ಕೊಡಕ್ಕೆ ಬನ್ನಿ. ಅಂದರೆ ಇನ್ಸೆಂಟಿವ್ ಯಾವ ರೀತಿ ಇರುತ್ತೆ, ಜೊತೆಯಲ್ಲಿ ಯಾವ ರೀತಿ ಇನ್ಸೆಂಟಿವ್ನೆಲ್ಲ ಕಂಪ್ಲೀಟ್ ಮಾಡಬೇಕು, ನಾವು ಏನೆಲ್ಲ ಕಂಡೀಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇನ್ನೊಂದು ಏನಪ್ಪ ಅಂತ ಅಂದರೆ, ಇವಾಗ ಒಂದು ಝೋನಲ್ಲಿ ಒಬ್ರಿಗೆ ಇರುತ್ತಲ್ಲ ಇನ್ಸೆಂಟಿವ್, ಅದು ಒಬ್ರಿಗೆ ಎಲ್ಲರಿಗೂ ಅದೇ ಇನ್ಸೆಂಟಿವ್ ಅಲ್ಲ, ಒಬ್ರಿಗೊಂದು ಇನ್ಸೆಂಟಿವ್ ಕೊಟ್ಟಿರ್ತಾರೆ. ತುಂಬ ಚೇಂಜಸ್ ಇರುತ್ತೆ. ಈಗ ನಿಮ್ಗೆ ಇಷ್ಟು ಕೊಟ್ಟಿದ್ದಾನೆ, ನಮ್ಗೆ ಅಷ್ಟು ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ಅದರಿಂದಾಗಿ ಇದೊಂದು ಕ್ಲಾರಿಫೈ ಮಾಡ್ಕೊಬಿಡಿ. ಒಂದೇ ಝೋನಲ್ಲೇ ಇನ್ಸೆಂಟಿವ್ ಒಬ್ಬೊಬ್ಬರಿಗೆ ಬೇರೆ ಬೇರೆ ಥರ ಇರುತ್ತೆ. ಇನ್ನೊಂದೇನಪ್ಪ ಅಂತ ಅಂದರೆ, ಝೋನ್ ಟು ಝೋನ್ ಕೂಡ ತುಂಬ ಚೇಂಜಸ್ ಇರುತ್ತೆ. ನಮ್ಮ ಝೋನಲ್ಲಿ ಇವಾಗ ಇಷ್ಟು ಕೊಡ್ತಾ ಇದ್ದಾರೆ ಅಂತಾರೆ, ಬೇರೆ ಝೋನಲ್ಲಿ ಒಂದು ಥರ ಕೊಡ್ತಾ ಇರ್ತಾನೆ. ಆಮೇಲೆ ಸಿಟಿಯಿಂದ ಸಿಟಿಗಂತೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಒಂದೊಂದು ಸಿಟಿಲಿ ಇನ್ಸೆಂಟಿವ್ಗಳೇ ಕೊಡಲ್ಲ, ಒಂದೊಂದು ಸಿಟಿಲಿ ಚೆನ್ನಾಗಿರೋ ಇನ್ಸೆಂಟಿವ್ ಕೊಡ್ತಾನೆ. ಅಂದರೆ ಅರ್ನಿಂಗ್ಸ್ ಎಲ್ಲಿ ಜಾಸ್ತಿ ಆಗುತ್ತೋ, ಆರ್ಡರ್ಗಳು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಇನ್ಸೆಂಟಿವ್ ಕೊಡ್ತಾನೆ. ಇನ್ನೊಂದು ಬೆಂಗಳೂರಲ್ಲಿ ಅಷ್ಟೇ, ರಿಸ್ಕು ಜಾಸ್ತಿ, ರಿವಾರ್ಡು ಜಾಸ್ತಿ. ಅದರಿಂದಾಗಿ ಯಾವಾಗಲೂ ಬೆಂಗಳೂರಲ್ಲಿ ಇನ್ಸೆಂಟಿವ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದರಿಂದಾಗಿ ಬನ್ನಿ, ಇವತ್ತು ನಮ್ಮ ಏರಿಯಾದಲ್ಲಿ ನಮ್ಮ ಝೋನಲ್ಲಿ ಇನ್ಸೆಂಟಿವ್ ಎಷ್ಟಿದೆ, ಆಮೇಲೆ ಏನೆಲ್ಲ ಕಂಡೀಷನ್ಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ನಾವು ಹೊಸಬ್ರು ಬಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ಇವತ್ತು ಮಂಗಳವಾರ ನಾನು ವೀಡಿಯೋ ಮಾಡ್ತಾ ಇರೋದು. ಟ್ಯೂಸ್ಡೇ ಸ್ಪೆಷಲ್ ಆಫರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಅಂತ ಅಂದರೆ ಟೈಮು ಇವತ್ತು ಬೆಳಿಗ್ಗೆ 4 ಗಂಟೆಯಿಂದ ಇದು ನಾಳೆ ಬೆಳಿಗ್ಗೆ 4 ಗಂಟೆವರೆಗೂ ಕೂಡ ಇದು ರನ್ನಿಂಗಲ್ಲಿರುತ್ತೆ. ಅಂತಂದರೆ ಇಷ್ಟು ಅವರಲ್ಲಿ ಕೌಂಟ್ ಆಗುತ್ತೆ. ನಾವು ಮಾಡೋಂಥ ಆರ್ಡ್ರೇ ಆಗಲಿ, ನಾವು ಮಾಡೋಂಥ ಅರ್ನಿಂಗ್ಸೇ ಆಗಲಿ, ಇಷ್ಟು ಅವರಲ್ಲಿ ಕೌಂಟ್ ಆಗುತ್ತೆ. ಆ ಟಾರ್ಗೆಟ್ನ ನಾವು ಕಂಪ್ಲೀಟ್ ಮಾಡಿದ್ರೆ ಅಮೌಂಟ್ ಬರುತ್ತೆ ಅಂತ. ಈಗ ಎಷ್ಟು ಅಮೌಂಟ್ ಮಾಡಬೇಕು ನಾವು ಅಂತ ಅಂದ್ಕೊಂಡ್ರೆ, ಅಮೌಂಟ್ಗಿಂತ ಮುಂಚೆ ಇವಾಗ ಆರ್ಡರ್ ಲೆಕ್ಕದಲ್ಲಿ ನೋಡೋಣ. ಟೋಟಲಾಗಿ ನಾವು 10 ಗೀಗ್ ಕಂಪ್ಲೀಟ್ ಮಾಡಬೇಕು. 10 ಗೀಗ್ ಕಂಪ್ಲೀಟ್ ಮಾಡಿದ್ರೆ 10 ಗೀಗ್ ಅಂತ ಅಂದರೆ ಬೆಂಗಳೂರಲ್ಲಿ ಟೋಟಲಾಗಿ 12 ಅವರ್ ಲೆಕ್ಕಕ್ಕೆ ಬರುತ್ತೆ. 12 ಅವರ್ ನಾವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಟೋಟಲಾಗಿ 10 ಗೀಗ್ನ ನಾವು ಕಂಪ್ಲೀಟ್ ಮಾಡಬೇಕು. 10 ಗೀಗ್ನ ಕಂಪ್ಲೀಟ್ ಮಾಡಿ 29 ಆರ್ಡರ್ ಏನಾದ್ರು ನಾವು ಮಾಡ್ತೀವಿ ಅಂತಂದರೆ ನಮಗೆ 400 ರೂಪಾಯಿ ಇನ್ಸೆಂಟಿವ್ ಇದೆ ಇವತ್ತು ಮಂಗಳವಾರದು. ಬಟ್ ವೀಕೆಂಡ್ಗಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇವತ್ತಿಗಿಂತ ಒಂದು 50 ರೂಪಾಯಿ ಜಾಸ್ತಿ ಇರ್ಬೋದು. ಒಂದೊಂದು ಸಲ ಹೋಗ್ತಾ ಅಂದರೆ ದಿನ ಚೇಂಜಸ್ ಇದ್ದೇ ಇರುತ್ತೆ. ಒಂದೇ ಸಲ ಪ್ರತಿ ವರ್ಷವೂ ಕೂಡ ಇದೇ ಇನ್ಸೆಂಟಿವ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಬಟ್ ಇವತ್ತು ನನಗೆ ಏನೇನು ಇನ್ಸೆಂಟಿವ್ ಇದೆ ಅದನ್ನು ಮಾತ್ರ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದು ನೋಡಿ, ಇನ್ನೊಂದು ಇನ್ಸೆಂಟಿವ್ ಕೂಡ ಇದೆ. ಅದು ಕೂಡ 10 ಗೀಗ್ ಕಂಪ್ಲೀಟ್ ಮಾಡಬೇಕು. ಆಮೇಲೆ 33 ಆರ್ಡರ್ ನಾವು ಕಂಪ್ಲೀಟ್ ಮಾಡಬೇಕು. ಆವಾಗ ನಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಅಂದರೆ 450 ರೂಪಾಯಿ ಬರುತ್ತೆ. ಅಷ್ಟೇ ನೋಡಿ, ಮಾಡೋಣ ಅಂತಂದರೆ ಒಬ್ರಿಗೆ ಆರ್ಡರ್ ಲೆಕ್ಕದಲ್ಲಿ ಕೊಡೋನು, ಒಬ್ರಿಗೆ ಅರ್ನಿಂಗ್ಸ್ ಲೆಕ್ಕದಲ್ಲಿ ಕೊಡೋನು, ಆ ಥರ ಮಿಕ್ಸ್ ಮಾಡ್ಬಿಟ್ಟು. ಬಟ್ ಇವಾಗ ಆ ಥರ ಮಾಡಿಲ್ಲ. ಎಲ್ಲರಿಗೂ ಕೂಡ ಆರ್ಡರ್ ಲೆಕ್ಕನೂ ಇರುತ್ತೆ, ಜೊತೆಲಿ ಅರ್ನಿಂಗ್ಸ್ ಲೆಕ್ಕನೂ ಇರುತ್ತೆ. ಅರ್ನಿಂಗ್ಸ್ ಲೆಕ್ಕದಲ್ಲಿ ಏನಾದ್ರು ನಾವು ಮಾಡ್ತೀವಿ ಅಂತಂದರೆ ನೋಡಿ, 10 ಗೀಗ್ ಕಂಪ್ಲೀಟ್ ಮಾಡಬೇಕು. 1220 ರೂಪಾಯಿ ನಾವೇನಾದ್ರು ಮಾಡ್ತೀವಿ ಅಂತಂದರೆ ಇವತ್ತು 4 ಗಂಟೆಯಿಂದ ನಾಳೆ ಬೆಳಗಿನ ಜಾವ 4 ಗಂಟೆ ಒಳಗಡೆ 1220 ರೂಪಾಯಿ ನಾವು ಮಾಡಿದ್ರೆ 400 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಅದೇ 1390 ರೂಪಾಯಿ ಮಾಡಿದ್ರೆ 450 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ಒಂದು ಆರ್ಡರ್ ಮಾಡ್ಬೋದು, ಇಲ್ಲ ಅಂತಂದರೆ ನಾವು ಅಮೌಂಟ್ ಮಾಡ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡೋದು, ಎರಡರಲ್ಲಿ ಯಾವ್ದಾದ್ರು ಒಂದಕ್ಕಷ್ಟೇ ನಮಗೆ ಇನ್ಸೆಂಟಿವ್ ಸಿಗೋದು, 2 ಇನ್ಸೆಂಟಿವ್ ಕೂಡ ಸಿಗೋಲ್ಲ. ಸೊ ಒಬ್ಬೊಬ್ಬರು ಸ್ಟಾರ್ಟಿಂಗಲ್ಲಿ ಬಂದಾಗ ಕನ್ಫ್ಯೂಷನ್ ಆಗೋ, ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ 2 ಬಂದ್ಬಿಡುತ್ತೆ ನನಗೆ ಅಂತ ಅಂದ್ಕೊಂಡಿರ್ತೀರ. ಬಟ್ ಒಂದು ದಿವಸದಲ್ಲಿ ಝೊಮ್ಯಾಟೊದಲ್ಲಿ ಆಗಲಿ, ಒಂದು ದಿವಸದಲ್ಲಿ ನೀವು ಎಷ್ಟೇ ಆಫರ್ ಕಂಪ್ಲೀಟ್ ಮಾಡಿರಿ, ಯಾವುದು ಮ್ಯಾಕ್ಸಿಮಮ್ ಜಾಸ್ತಿ ಇರುತ್ತೋ ಅದೊಂದೇ ಆಫರ್ ನಿಮಗೆ ಕೊಡೋದು. ಕೆಲವೊಬ್ಬರೇ ನಾವು ಪಾರ್ಟ್ ಟೈಮಿಂದ ಕಂಪ್ಲೀಟ್ ಮಾಡಿದ್ದೀನಿ, ಫುಲ್ ಟೈಮಿಂದ ಕಂಪ್ಲೀಟ್ ಮಾಡಿದ್ದೀನಿ, 2 ಕೂಡ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಸ್ಟಾರ್ಟಿಂಗ್ ನಾನು ಅದರಲ್ಲೂ ಕೂಡ ಹಂಗೆ ಅಂದ್ಕೊಂಡಿದ್ದು. ಬಟ್ ಇಲ್ಲಿ ನಮ್ಗೆ ಯಾವುದು ಅಂತಂದರೆ, ಒಂದು ಮ್ಯಾಕ್ಸಿಮಮ್ ಜಾಸ್ತಿ ಯಾವುದು ಅರ್ನಿಂಗ್ ಆಗಿರುತ್ತೋ ಆ ಅರ್ನಿಂಗ್ ನಮಗೆ ಇನ್ಸೆಂಟಿವ್ ಸಿಗುತ್ತೆ ಅಷ್ಟೇ. ನೋಡಿ, ದೊಡ್ಡ ಇನ್ಸೆಂಟಿವ್ ಬಂದು ಇವತ್ತು ಇರೋದು ಎಷ್ಟು ಅಂತಂದರೆ 450 ರೂಪಾಯಿ. ನಾವು 450 ರೂಪಾಯಿ ಮಾಡಬೇಕು ಅಂತಂದರೆ 1390 ರೂಪಾಯಿ ಮಾಡಬೇಕು. ಇಲ್ಲ ಅಂತ ಅಂದರೆ 33 ಆರ್ಡರ್ ಕಂಪ್ಲೀಟ್ ಮಾಡಬೇಕು. ಟೋಟಲಾಗಿ ಇಷ್ಟು ಮಾಡಿದ್ರೆ ನಮಗೆ 450 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಇದಿಷ್ಟೇ ಮಾಡಿದ್ರೆ ಸಾಕಾಗುತ್ತಾ? ಇದಿಷ್ಟೇ ಮಾಡಿದ್ರೆ ಸಾಕಾಗಲ್ಲ. ಜೊತೆಯಲ್ಲಿ ಕಂಪಲ್ಸರಿ ಲಾಗಿನ್ ಕೂಡ ಕೊಡಬೇಕು. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಕಂಪಲ್ಸರಿ ನಾವು 2.5 ಅವರ್ ಲಾಗಿನ್ ಇರಲೇಬೇಕು. ಅಂತ ಅಂದರೆ ಪೀಕ್ ಅವರ್ ಇದು, ಅವಾಗ ನಾವು ಲಾಗಿನ್ ಅವರ್ ಇರಲೇಬೇಕು. ಅದಾದಮೇಲೆ ಸಾಯಂಕಾಲ 7 ಗಂಟೆಯಿಂದ 10 ಗಂಟೆವರೆಗೂ 2.5 ಅವರ್ ನೀವು ಲಾಗಿನ್ ಇರಲೇಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಅಂತ ಅಂದರೆ, ಒಂದು ಆರ್ಡರ್ಗಿಂತ ಹೆಚ್ಚು ನಾವು ಜಾಸ್ತಿ ಡಿನೈಡ್ ಮಾಡೋಂಗಿಲ್ಲ. ಈಗ ಆರ್ಡರ್ ಬರ್ತಾವಲ್ಲ ನಮ್ಮ ಮೊಬೈಲ್ಗೆ, ಆರ್ಡರ್ ಬಂದಂಥ ಟೈಮಲ್ಲಿ ನಾವು ರಿಜೆಕ್ಟ್ ಮಾಡೋಂಗಿಲ್ಲ. ಒಂದನ್ನು ಅಷ್ಟೇ ಮಾಡ್ಬೋದು. ಒಂದಕ್ಕಿಂತ ಏನಾದ್ರು ಜಾಸ್ತಿ ನಾವು ರಿಜೆಕ್ಟ್ ಮಾಡಿದ್ವಿ ಅಂತಂದರೆ ನಮ್ಮ ಇನ್ಸೆಂಟಿವಲ್ಲಿ ಬರಲ್ಲ. ಅದಾದಮೇಲೆ ಒಂದು ಆರ್ಡರ್ಗಿಂತ ಜಾಸ್ತಿ ಕ್ಯಾನ್ಸಲೇಷನ್ ನಾವು ಮಾಡಬಾರ್ದು. ಅಂದರೆ ಇವಾಗ ನಮ್ಮ ರೀಸನಿಗೆ ಕ್ಯಾನ್ಸಲೇಷನ್ ಮಾಡೋರು ಅಷ್ಟೇ. ಈ ಕಸ್ಟಮರ್ದು ಏನಾದ್ರು ಪ್ರಾಬ್ಲಮ್ ಆಯಿತು, ಕಸ್ಟಮರ್ ಫೋನ್ ಎತ್ತಲಿಲ್ಲ, ಕಸ್ಟಮರ್ ರೆಸ್ಪಾನ್ಸ್ ಮಾಡಲಿಲ್ಲ, ಇಂಥ ಟೈಮಲ್ಲೆಲ್ಲ ಏನು ಕ್ಯಾನ್ಸಲೇಷನ್ ನಮಗೆ ಬರಲ್ಲ. ಅದು ನಾವು ಈಗ ವೆಹಿಕಲ್ ಕೆಟ್ಟೋಯ್ತು, ನಾವೇ ಸುಮ್ಮನೆ ಕ್ಯಾನ್ಸಲ್ ಮಾಡೋದು, ಇದೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅವಾಗ ಅದನ್ನು ಒಂದಕ್ಕಿಂತ ಜಾಸ್ತಿ ನಾವು ಕ್ಯಾನ್ಸಲ್ ಮಾಡೋಂಗಿಲ್ಲ. ಆಮೇಲೆ ಗಿಗ್ಗಳು ಬುಕ್ ಮಾಡ್ಕೊಂಡಿರ್ತೀವಲ್ಲ, ಈಗ 10 ಅವರಿಗೆ ಎಷ್ಟು ಅಂತಂದರೆ 12 ಅವರಿಗೆ 10 ಗೀಗ್ ಅಲ್ವಾ, 12 ಅವರ್ಗೆ 10 ಗೀಗ್ ಬುಕ್ ಮಾಡ್ಕೊಳ್ಳೋದು ಬದಲು ನಾವು 12 ಗೀಗ್ ಬುಕ್ ಮಾಡ್ಕೊಂಬಿಡ್ತೀವಿ. 12 ಗೀಗ್ ನಾವು ಡ್ಯೂಟಿ ಮಾಡೋಲ್ಲ, ಹೆಂಗೋ ಕಂಪ್ಲೀಟ್ ಆಯಿತು ಅಂತ ಹೊರಟೋದ್ರೆ ಆವಾಗಲೂ ಕೂಡ ನಮ್ಮ ಇನ್ಸೆಂಟಿವ್ ಬರಲ್ಲ. ಒಂದಕ್ಕಿಂತ ಹೆಚ್ಚು ಗೀಗ್ನ ನಾವು ಇನ್ಕಂಪ್ಲೀಟ್ ಮಾಡೋಂಗಿಲ್ಲ. ಒಂದು ಮಾಡ್ಬೋದು, ಒಂದಕ್ಕಿಂತ ಜಾಸ್ತಿ ಮಾಡಲ್ಲ. ಇಷ್ಟೆಲ್ಲ ಕಂಡೀಷನ್ ನಾವೇನಾದ್ರು ಕಂಪ್ಲೀಟ್ ಮಾಡಿದ್ವಿ ಅಂತ ಅಂದರೆ ನಮಗೆ ಅಮೌಂಟ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಇನ್ಸೆಂಟಿವ್ಗೂ ಕೂಡ ಸೇಮ್ ಇದೇ ಇರುತ್ತೆ. ಅಂತ ಒಂದಕ್ಕಿಂತ ಹೆಚ್ಚು ಆರ್ಡರ್ನ ಡಿನೇ ಮಾಡೋಂಗಿಲ್ಲ, ಒಂದಕ್ಕಿಂತ ಕ್ಯಾನ್ಸಲ್ ಮಾಡೋಂಗಿಲ್ಲ, ಒಂದಕ್ಕಿಂತ ಜಾಸ್ತಿ ಗಿಗ್ನ ಇದು ಇನ್ಕಂಪ್ಲೀಟ್ ಮಾಡೋಂಗಿಲ್ಲ. ಆಲ್ಮೋಸ್ಟ್ ಪ್ರತಿಯೊಂದು ಆಫರ್ ಇರುತ್ತಲ್ಲ, ಪ್ರತಿಯೊಂದು ಇನ್ಸೆಂಟಿವ್ಗೂ ಕೂಡ ಸೇಮ್ ಈ ಕಂಡೀಷನ್ ಅಂತೂ ಇದ್ದೇ ಇರುತ್ತೆ. ಅದು ಬಿಟ್ಟು ಲಾಗಿನ್ ಅವರ್ಸ್ ಚೇಂಜ್ ಇರುತ್ತೆ. ಆ ಲಾಗಿನ್ ಅವರ್ಸ್ನ ನಾನು ಹೇಳ್ತಾ ಹೋಗ್ತೀನಿ.
ನೆಕ್ಸ್ಟ್ ಬನ್ನಿ ಇನ್ನೊಂದು ನೋಡ್ಬಿಟ್ಟು ಟ್ಯೂಸ್ಡೇ ಸ್ಪೆಷಲ್ ಇನ್ಸೆಂಟಿವ್ ಅಂತಲೂ ಕೂಡ ಇನ್ನೊಂದಿದೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ, ಟ್ಯೂಸ್ಡೇ ಸ್ಪೆಷಲ್ ಇನ್ಸೆಂಟಿವಲ್ಲಿ ಅಂದರೆ ತುಂಬ ಆಪ್ಷನ್ಸ್ ಇದೆ ಇಲ್ಲಿ. ಅಂದರೆ ನಾವು ಯಾವ ಥರ ಬೇಕಾದರೂ ನಾವು ಮಾಡ್ಕೊಂಡು ಹೋಗೋ ಥರ ಆಪ್ಷನ್ಗಳಿದೆ. ಈ ಇನ್ಸೆಂಟಿವ್ ಚೆನ್ನಾಗಿದೆ, ಅದಕ್ಕಿಂತ ಇದು ಚೆನ್ನಾಗಿದೆ. ಏನಕ್ಕೆ ಅಂದರೆ 33 ಆರ್ಡ್ರ್ ಮಾಡೋದು ಅಷ್ಟು ಈಸಿ ಅಲ್ಲ. ಝೊಮ್ಯಾಟೋದಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ 33 ಆರ್ಡ್ರ್ ಮಾಡೋದು. ಬೇಕಾದ್ರೆ ಸ್ವಿಗ್ಗಿಯಲ್ಲಿ 33 ಮಾಡ್ಬೋದು, ಝೊಮ್ಯಾಟೋದಲ್ಲಿ 33 ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ತುಂಬ ರೇರ್ ಚಾನ್ಸಸ್ 33 ಮಾಡೋದು. ಇವಾಗ ತಿಳಿಸ್ತಾ ಹೋಗ್ತೀನಿ ಟ್ಯೂಸ್ಡೇ ಸ್ಪೆಷಲ್ ಇನ್ಸೆಂಟಿವ್ ಎಷ್ಟಿದೆ ಅಂತ. ನೋಡಿ, ಫಸ್ಟ್ನೇ ಬಂದ್ಬಿಟ್ಟು 2 ಗಿಗ್ಗು 6 ಆರ್ಡ್ರ್ ಏನಾದ್ರು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದರೆ 150 ರೂಪಾಯಿ ಸಿಗುತ್ತೆ. 3 ಗಿಗ್ಗು 9 ಆರ್ಡ್ರ್ ಮಾಡ್ತೀವಿ ಅಂತಂದರೆ 225 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಆಮೇಲೆ 5 ಗಿಗ್ಗು 12 ಆರ್ಡ್ರ್ ಮಾಡ್ತೀವಿ ಅಂತಂದರೆ 275 ರೂಪಾಯಿ ಸಿಗುತ್ತೆ. ಆಮೇಲೆ 5 ಗಿಗ್ಗು 15 ಆರ್ಡ್ರ್ ಮಾಡ್ತೀವಿ ಅಂದರೆ 325 ರೂಪಾಯಿ ಸಿಗುತ್ತೆ. ಆಮೇಲೆ 7 ಗಿಗ್ಗು 19 ಆರ್ಡ್ರಿಗೆ 401 ರೂಪಾಯಿ ಸಿಗುತ್ತೆ. ಅಂದರೆ ಇದರಲ್ಲಿ ಯಾವ್ದಾದ್ರು ಒಂದು ಬರುತ್ತೆ ಅಷ್ಟೇ. ನೀವು ಜಾಸ್ತಿ ಯಾವ್ದು ಮಾಡಿರ್ತೀರ ಅಂತಂದರೆ ಅದು ಬರುತ್ತೆ. ಈಗ 150 ಮಾಡಿದ್ದೀನಿ, 225 ಮಾಡಿದ್ದೀನಿ, 2 ಆ್ಯಡ್ ಆಗಿಬಿಡುತ್ತೆ ಅಂತಂದರೆ ಯಾವುದು ಬರೋಲ್ಲ. ಲಾಸ್ಟ್ ನೀವು ಮ್ಯಾಕ್ಸಿಮಮ್ ಯಾವ್ದು ಮಾಡಿರ್ತೀರೋ ಅದೇ ಬರೋದು. ಈಗ ಫಾರ್ ಎಕ್ಸಾಂಪಲ್ 150, 225, 275 3 ಕಂಪ್ಲೀಟ್ ಮಾಡಿರ ಅಂತಂದರೆ ಲಾಸ್ಟಲ್ಲಿ ಇರುತ್ತಲ್ಲ 275 ರೂಪಾಯಿ, ಅದೊಂದೇ ಬರೋದು. ಆಮೇಲೆ ಇದಕ್ಕೆ ಕಂಪಲ್ಸರಿ ಲಾಗಿನ್ ಅವರ್ ಎಷ್ಟಿರಬೇಕು ಗೊತ್ತಾ? ನೋಡಿ, ಕಂಪಲ್ಸರಿ ಲಾಗಿನ್ ಅವರ್ ಬಂದು ನೀವು 7 ಗಂಟೆಯಿಂದ ನೀವು 10 ಗಂಟೆವರೆಗೂ ಪೀಕ್ ಅವರಲ್ಲಿ, ಈಗ ಡಿನ್ನರ್ ಪೀಕ್ ಇರುತ್ತಲ್ಲ, ಆ ಡಿನ್ನರ್ ಪೀಕಲ್ಲಿ ನೀವು 2.5 ಅವರ್ ನೀವು ಕಂಪಲ್ಸರಿ 7 ಗಂಟೆಯಿಂದ 10 ಗಂಟೆವರೆಗೂ ನೀವು ಲಾಗಿನ್ ಕೊಡಲೇಬೇಕು. ನೋಡಿ, ಇದರಲ್ಲಿ ಅಷ್ಟೇ ಸೇಮ್. 1 ಆರ್ಡರ್ಗಿಂತ ಜಾಸ್ತಿ ಡಿನೈ ಮಾಡೋಂಗಿಲ್ಲ, 1 ಆರ್ಡರ್ಗಿಂತ ಜಾಸ್ತಿ ಕ್ಯಾನ್ಸಲ್ ಮಾಡೋಂಗಿಲ್ಲ, 1 ಗಿಗ್ಗಿಂತ ಜಾಸ್ತಿ ಇನ್ಕಂಪ್ಲೀಟ್ ಮಾಡೋಂಗಿಲ್ಲ. ಅದಾದಮೇಲೆ ಇದರಲ್ಲಿ ಅಮೌಂಟಿಂದು ಕೂಡ ಇದೆ. ಅಮೌಂಟಿಂದು ತಿಳಿಸ್ತಾ ಹೋಗ್ತೀನಿ ಅಷ್ಟೆಷ್ಟು ಅಮೌಂಟಿಗೆ ಅಂತ ಇದೆ ಅಂತ. ಕಂಡೀಷನ್ ಎಲ್ಲ ಅದು ಎಲ್ಲ ಸೇಮು. ನೋಡಿ, 250 ರೂಪಾಯಿ 2 ಗಿಗ್ಗು, 250 ರೂಪಾಯಿ ಅರ್ನಿಂಗ್ಸ್ ಮಾಡಬೇಕು. 250 ಅರ್ನಿಂಗ್ ಮಾಡಿ 2 ಗಿಗ್ ಏನಾದ್ರು ಕಂಪ್ಲೀಟ್ ಮಾಡ್ತೀವಿ ಅಂತಂದರೆ 150 ರೂಪಾಯಿ ಬರುತ್ತೆ. ಆಮೇಲೆ 3 ಗಿಗ್ಗು 380 ರೂಪಾಯಿಗೆ 225. ಆಮೇಲೆ 5 ಗಿಗ್ಗು 500 ರೂಪಾಯಿಗೆ 275. 630 ರೂಪಾಯಿ 5 ಗಿಗ್ ಮಾಡ್ತೀವಿ ಅಂತ ಅಂದರೆ 325 ರೂಪಾಯಿ ಬರುತ್ತೆ. 7 ಗಿಗ್ಗು 800 ರೂಪಾಯಿ ಮಾಡ್ತೀನಿ ಅಂತ ಅಂದರೆ 400 ರೂಪಾಯಿ ಬರುತ್ತೆ. ಇನ್ನೊಂದು ಇದು ಗಮನಿಸಬೇಕಾಗಿರೋದು ಏನು ವಿಷಯ ಅಂತ ಅಂದರೆ, ನೀವು ಇದು ಫಸ್ಟು ನೀವೇನಂತಂದರೆ ಇವಾಗ ಮೊದಲು ನೀವು ನೋಡಿದ್ದು 4 ಗಂಟೆಯಿಂದ 4 ಗಂಟೆವರೆಗೂ ಇತ್ತು. ಬಟ್ ಇದು ಬಂದು ಮಧ್ಯಾಹ್ನ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ ನಾಳೆ ಬೆಳಗಿನ ಜಾವ 4 ಗಂಟೆವರೆಗೂ. ಅಂದರೆ ಮುಂಚೆ ಮಾಡಿರ್ತೀರಲ್ಲ, 12 ಗಂಟೆಗಿಂತ ಮುಂಚೆ ಮಾಡಿರೋಂಥ ಆರ್ಡ್ರುಗಳು ಒಂದು ಕೂಡ ಇದರಲ್ಲಿ ಕೌಂಟ್ ಆಗೋಲ್ಲ. ಸೊ ಇದು ಬಿಟ್ಟು ನೀವೇನಾದ್ರು 12 ಗಂಟೆಗೆ ಮಾಡ್ತೀರಾ, 12 ಗಂಟೆಯಿಂದ 4 ಗಂಟೆವರೆಗೂ ಮಾತ್ರ ನೀವು ಅಮೌಂಟೇ ಆಗಲಿ, ಅರ್ನಿಂಗ್ಸಿಂದೇ ಆಗಲಿ, ಆಮೇಲೆ ಆರ್ಡರ್ಗಳೇ ಆಗಲಿ ಕೌಂಟ್ ಆಗೋದು. ಇದಕ್ಕಿಂತ ಮುಂಚೆ ಮಾಡಿರೋಂಥವು ಆಗಲ್ಲ. ನೀವು 12 ಗಂಟೆ ಮೇಲೆ ಬಂದರೆ ಅದನ್ನು ಕೌಂಟ್ ಆಗ್ತಾ ಬರುತ್ತೆ. ನೋಡಿ, ಇವಾಗ ನೆಕ್ಸ್ಟ್ ಇನ್ಸೆಂಟಿವ್ ಬಂದ್ಬಿಟ್ಟು ಇದು ಪಾರ್ಟ್ ಟೈಮ್ಗೆ. ನಾವೇನಾದ್ರು ಪಾರ್ಟ್ ಟೈಮ್ ಮಾಡ್ತೀವಿ, ಡ್ಯೂಟಿ ಅಂತಾರಲ್ಲ, ಪಾರ್ಟ್ ಟೈಮ್ನವ್ರಿಗೆ ಇರುವಂಥ ಇನ್ಸೆಂಟಿವ್. ಪಾರ್ಟ್ ಟೈಮ್ ಇನ್ಸೆಂಟಿವ್ ಬಂದ್ಬಿಟ್ಟು ಇವತ್ತು ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕೌಂಟ್ ಆಗುತ್ತೆ ಅಂತ ಅಂದರೆ, ಬೆಳಗ್ಗೆ ಈಗ ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಏನಾದ್ರು ನಾವು ಮಧ್ಯಾಹ್ನದ ಬಂದು ನಾವು ಡ್ಯೂಟಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋರಿಗೆ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಕೂಡ ಇರುತ್ತೆ. ಪಾರ್ಟ್ ಟೈಮ್ ಅವ್ರಿಗೆ ಎಷ್ಟಪ್ಪ ಇರುತ್ತೆ ಅಂತಂದರೆ 2 ಗಿಗ್ಗು ಮತ್ತು 6 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡೋರು ಅಂತಂದರೆ 100 ರೂಪಾಯಿ ಎಕ್ಸ್ಟ್ರಾ ಇವರಿಗೆ ಸಿಗುತ್ತೆ. ಅದೇ ಥರ ಏನಾದ್ರು 4 ಗಿಗ್ಗು 9 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡೋರಿಗೆ 160 ರೂಪಾಯಿ ಸಿಗುತ್ತೆ. ಜೊತೆಯಲ್ಲಿ ಇವ್ರಿಗೆ ಏನಪ್ಪ ಕಂಡೀಷನ್ ಇದೆ ಅಂತ ಅಂದರೆ, ಇವ್ರು ಕಂಪಲ್ಸರಿ ಈಗ 12 ಗಂಟೆಯಿಂದ 3 ಗಂಟೆವರೆಗೂ 2.5 ಅವರ್ ಲಾಗಿನ್ ಇರಬೇಕು. 1ಕ್ಕಿಂತ ಜಾಸ್ತಿ ಆರ್ಡರ್ನ ಕ್ಯಾನ್ಸಲ್ ಮಾಡೋಂಗಿಲ್ಲ, 1ಕ್ಕಿಂತ ಹೆಚ್ಚು ಆರ್ಡರ್ನ ಡಿನೈಡ್ ಮಾಡೋಂಗಿಲ್ಲ, ಆಮೇಲೆ 1ಕ್ಕಿಂತ ಹೆಚ್ಚು ಗಿಗ್ಸ್ನ ಇನ್ಕಂಪ್ಲೀಟ್ ಮಾಡೋಂಗಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇದು ಅಮೌಂಟು ಕೂಡ ಇದೆ. ಈಗ ಪಾರ್ಟ್ ಟೈಮ್ ಅವರಿಗೆ ಅಮೌಂಟ್ ಎಷ್ಟಿದೆ ಅಂತಲೂ ಕೂಡ ಇವಾಗ ತೋರಿಸ್ತೀನಿ. ನೋಡಿ, ಫಸ್ಟು 250 ರೂಪಾಯಿ ಅರ್ನಿಂಗ್ ಮಾಡಿ 2 ಗಿಗ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ಇವ್ರಿಗೆ 250 ರೂಪಾಯಿ ಸಿಗುತ್ತೆ. 4 ಗಿಗ್ ಏನಾದ್ರು ಕಂಪ್ಲೀಟ್ ಮಾಡಿ 380 ರೂಪಾಯಿ ಮಾಡಿದ್ರೆ 160 ರೂಪಾಯಿ ಸಿಗುತ್ತೆ. ಇದಿಷ್ಟು ಪಾರ್ಟ್ ಟೈಮ್ ಅವ್ರು ಏನಾದ್ರು ಮಾಡಿದ್ರೆ ಸಿಗುವಂಥ ಅಮೌಂಟು. ಸೊ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಮಗೆ ಯಾವುದಾದ್ರು ಒಂದು ಬರುತ್ತೆ. ಈಗ ಪಾರ್ಟ್ ಟೈಮಿಂದು ಅದು ಎಲ್ಲ ಸೇರೋದ್ರೂ ಯಾವುದಾದ್ರೂ ಒಂದೇ ಇನ್ಸೆಂಟಿವ್ ನಮಗೆ ಬರೋದು. ಯಾವುದು ಅಮೌಂಟ್ ಜಾಸ್ತಿ ಇರುತ್ತೋ ಆ ಅಮೌಂಟಿನ ಇನ್ಸೆಂಟಿವ್ ಅಷ್ಟೇ ನಮಗೆ ಬರೋದು. ಮಿಕ್ಕಿದ್ದು ಯಾವುದೇ ಚಿಕ್ಕ ಪುಟ್ಟ ಯಾವುದೇ ನೀವು ಮಾಡಿರ್ತೀರ ಅಂತಂದರೆ ಯಾವುದೇ ಆದಂಥ ಇಲ್ಲಿ ಇನ್ಸೆಂಟಿವ್ ನಮಗೆ ಬರೋಲ್ಲ. ಮ್ಯಾಕ್ಸಿಮಮ್ ಅಂತಂದರೆ ಮ್ಯಾಕ್ಸಿಮಮ್ ಅರ್ನಿಂಗ್ಸ್ ಯಾವ್ದು ಇರ್ತದೋ ಆ ಇನ್ಸೆಂಟಿವ್ ಒಂದೇ ಕೊಡೋದು ಸ್ನೇಹಿತರೆ. ಈಗ ನೀವು ನಿಮ್ಮ ಝೋನಲ್ಲಿ ಯಾವ ಥರ ಇನ್ಸೆಂಟಿವ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಇನ್ಸೆಂಟಿವ್ ನಿಮಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ತಿಳಿಸ್ಕೊಡಿ. ನಮ್ಮದ್ರಲ್ಲಿ ನಮ್ಗೆ ಇವತ್ತು ಎಷ್ಟಪ್ಪ ಮ್ಯಾಕ್ಸಿಮಮ್ ಇದೆ ಅಂತಂದರೆ 450 ರೂಪಾಯಿ ಇದೆ ಇನ್ಸೆಂಟಿವ್. ನಿಮ್ಮ ಝೋನಲ್ಲಿ ಎಷ್ಟಿದೆ ಅನ್ನೋದು ಕೂಡ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನಾರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.